ರಾಜ್ಯದಲ್ಲಿ ಕಳಪೆ ಔಷಧಗಳ ಮಾರಾಟ ಸಾಬೀತಾಗಿದೆ. 2021ರಿಂದ 2026ರ ಆಗಸ್ಟ್ ವರೆಗೆ ಕಳಪೆ ಔಷಧಿಗಳನ್ನ ಮಾರಾಟ ಮಾಡಿರೋದು ಇದೀಗ ಸಾಬೀತಾಗಿದೆ. 98 NSQ ಔಷಧಗಳು ಪತ್ತೆಯಾಗಿದೆ. ಮಾತ್ರೆ, ಸಿರಪ್ ಸೇರಿದಂತೆ ಹಲವು ಔಷಧಿಗಳಲ್ಲಿ ಗುಣಮಟ್ಟವೇ ಇಲ್ಲ. ಗುಣಮಟ್ಟ ಪರೀಕ್ಷೆಯಲ್ಲಿ ಔಷಧಿಗಳು ಫೇಲ್ ಆಗಿವೆ. ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಕಳಪೆ ಔಷಧಿಯನ್ನ ಪೂರೈಕೆ ಮಾಡಲಾಗಿದೆ. ಇಲ್ಲಿವರೆಗೂ ಟ್ಯಾಬ್ಲೆಟ್ ತಗೊಂಡವರು, ಔಷಧಿಯನ್ನ ತೆಗೆದುಕೊಂಡವರು ತಮ್ಮ ಆರೋಗ್ಯ ಏನು ಅನ್ನೋದನ್ನ ಯೋಚನೆ ಮಾಡಬೇಕಾದಂತಹ ಆತಂಕದ ಸ್ಥಿತಿ ಇದು. ಕಾರಣ 2021ರಿಂದ 2026ರ ಆಗಸ್ಟ್ ವರೆಗೆ ಏನು ಈ ರೀತಿಯಾದಂತಹ ಕೆಲವೊಂದು ನಕಲಿ ಮಾತ್ರೆಗಳನ್ನ, ನಕಲಿ ಔಷಧಿಗಳನ್ನ ಈಗ ತೆಗೆದುಕೊಳ್ಳಲಾಗಿತ್ತು. ಗುಣಮಟ್ಟದ ವಿಚಾರದಲ್ಲೂ ಕೂಡ ಇದೀಗ ಫೇಲ್ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ಕಳಪೆ ಔಷಧಿ ಪೂರೈಕೆಯಾಗಿದೆ. 26 ಕಂಪನಿಗಳ ಔಷಧ ಪೂರೈಕೆಯಲ್ಲಿ ಲೋಪ ಕಂಡು ಬಂದಿದೆ. 6 ಕಂಪನಿಗಳ ವಿರುದ್ಧ ಮಾತ್ರ ಕಾನೂನು ಕ್ರಮ ಆಗಿದೆ. 15 ಕಂಪನಿಗಳ ಕಳಪೆ ಔಷಧಗಳನ್ನ ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಆದರೆ ಉಳಿದ ಕಂಪನಿಗಳ ವಿರುದ್ಧ ಯಾವುದೇ ಕಾನೂನು ಕ್ರಮ ಇಲ್ಲ. ಹಿಮಾಚಲ ಪ್ರದೇಶದ ಕಂಪನಿಗಳ ಔಷಧಿ ಕಳಪೆಯಾಗಿದ್ದು, ಹಲವು ರಾಜ್ಯಗಳ ಕಂಪನಿಗಳ ಔಷಧಿ ಪೂರ್ತಿ ನಕಲಿಯಾಗಿದೆ. ಹರಿಯಾಣ, ಹಿಮಾಚಲ ಪ್ರದೇಶ, ಉತ್ತರಾಖಂಡದ ಔಷಧಿಗಳು, ಮಹಾರಾಷ್ಟ್ರ, ಪಂಜಾಬ್, ತೆಲಂಗಾಣದ ಔಷಧಿಗಳು ಕೂಡ ಕಳಪೆಯಾಗಿದೆ. ಕರ್ನಾಟಕದ ಕಂಪನಿಗಳು ಕೂಡ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿದೆ. ಔಷಧ ಬ್ಯಾಚ್ಗಳ ಪ್ರಯೋಗಾಲಯದ ಪರೀಕ್ಷೆಯಲ್ಲಿ ಗುಣಮಟ್ಟದ ಲೋಪ ಬಹಿರಂಗ ಆಗಿದೆ. ಇದಕ್ಕೆ ಪರಿಷತ್ನಲ್ಲಿ ಆರೋಗ್ಯ ಸಚಿವ UT ಖಾದರ್ ಉತ್ತರವನ್ನ ಕೊಟ್ಟಿದ್ದಾರೆ. ಆದ್ರೆ ನೋಡಿ, ಇಷ್ಟು ದಿನಗಳ ಕಾಲ ಯಾವುದು ಕೂಡ ಟ್ಯಾಬ್ಲೆಟ್, ಔಷಧಿ ಏನೂ ಕೂಡ ಯೋಚನೆ ಮಾಡಲ್ಲ. ಡಾಕ್ಟರ್ ಬರ್ಕೊಡೋದು, ಮೆಡಿಕಲ್ ಅಲ್ಲಿ ಇರೋದು ಇದುವೇ ಅಂತ ಹೇಳಿ ಜನ ಹಿಂದೂ ಮುಂದೆ ನೋಡದೆ ಅಂತಹ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ತಾ ಇದ್ರು. ಆದ್ರೆ ಇದುವೇ ಇದೀಗ ಅವರ ಆರೋಗ್ಯಕ್ಕೆ ಮಾರಕ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ 6 ವರ್ಷಗಳಲ್ಲಿ 98 ಔಷಧಿಗಳು ಕಳಪೆಯಾಗಿದೆ. 2021ರಲ್ಲಿ 16, 2022ರಲ್ಲಿ 15, 2023ರಲ್ಲಿ 12, 2024ರಲ್ಲಿ 31, 2025ರಲ್ಲಿ 21 ಕಳಪೆ ಔಷಧಿಗಳು. 98 ಕಡಿಮೆ ಗುಣಮಟ್ಟದ ಔಷಧಗಳು ಪತ್ತೆಯಾಗಿದೆ. 31 2024ರಲ್ಲಿ ಅತಿ ಹೆಚ್ಚು NSQ ಔಷಧ ಸಿಕ್ಕಿರೋದು. 26 ಔಷಧ ಕಂಪನಿಗಳು, ಜೊತೆಗೆ 6 ಕಾನೂನು ಕ್ರಮಕ್ಕೆ ಅನುಮತಿ ಸಿಕ್ಕಂತಹ ಕಂಪನಿಗಳಾದ್ರೆ 15 ಬ್ಲ್ಯಾಕ್ ಲಿಸ್ಟ್ಗೆ ಸೇರಿದಂತಹ ಕಳಪೆ ಔಷಧಿಗಳ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಆದ್ರೆ ಪರಿಸ್ಥಿತಿ ಏನು ಅನ್ನೋದು ಈಗಿರುವಂತದ್ದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಅನೇಕರು ಔಷಧಿಗಳನ್ನ ತೆಗೆದುಕೊಂಡಿದ್ದಾರೆ. ಈಗ ಕಳಪೆ ಔಷಧಿಗಳಲ್ಲಿ 6 ಕಾನೂನು ಕ್ರಮಕ್ಕೆ ಅನುಮತಿ ಸಿಕ್ಕ ಕಂಪನಿಗಳು, ಅವುಗಳಲ್ಲಿ ಕಾನೂನು ಕ್ರಮ. ಆದ್ರೆ ಉಳಿದ ಕಂಪನಿಗಳ ಕತೆ ಏನು? 15 ಕಪ್ಪು ಪಟ್ಟಿಗೆ ಸೇರಿದ ಕಳಪೆ ಔಷಧಗಳು, ಉಳಿದಂತೆ 98 ಕಡಿಮೆ ಗುಣಮಟ್ಟದ ಔಷಧಗಳು ಕೂಡ ಪತ್ತೆಯಾಗಿದೆ. 31 2024ರಲ್ಲಿ ಅತಿ ಹೆಚ್ಚು NSQ ಔಷಧ ಸಿಕ್ಕಿರೋದು. 26 ಔಷಧ ಕಂಪನಿಗಳು, ಕಳಪೆ ಔಷಧಿ ಕಂಪನಿಗಳು, 6 ಕಾನೂನು ಕ್ರಮಕ್ಕೆ ಅನುಮತಿ ಸಿಕ್ಕಂತಹ ಕಂಪನಿಗಳ ಆಗಿದೆ. ಹೀಗಾದ್ರೆ ಜನರ ಪರಿಸ್ಥಿತಿ ಏನು? ಅಂತೂ ಇಂತೂ ವಿಪಕ್ಷಗಳ ಹೋರಾಟಕ್ಕೆ ಮಣಿದ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ. DK ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನ. ನಾಗೇಂದ್ರ ರಾಜೀನಾಮೆ. ವಿಪಕ್ಷಗಳ ನಿರಂತರ ಹೋರಾಟ ಕೊನೆಗೂ ಸಚಿವ ಸ್ಥಾನಕ್ಕೆ ನಾಗೇಂದ್ರ ತಮ್ಮ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿಎಂಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ ಸಚಿವರಾಗಿರುವ ಬಿ ನಾಗೇಂದ್ರ. ಆದ್ರೆ ಇದೀಗ ನಾಗೇಂದ್ರ ಅವರ ರಾಜೀನಾಮೆ ಅಂಗೀಕಾರ ಆಗೋದೊಂದೇ ಬಾಕಿ ಇರುವಂತದ್ದು. ಈಗ ಹಲವು ದಿನಗಳಿಂದ ನಡೆಸಿದಂತಹ ಹೋರಾಟ, ವಿಪಕ್ಷಗಳ ನಿರಂತರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸರ್ಕಾರ ಮುಜುಗರಕ್ಕೀಡಾಗಬಾರದು ಅನ್ನುವ ಕಾರಣಕ್ಕಾಗಿ ನಿನ್ನೆ ಕೂಡ ಸಿಎಂ DK ಶಿವಕುಮಾರ್ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿ ವಿಚಾರವನ್ನ ಚರ್ಚೆ ಮಾಡಿದ್ರು. ಆ ನಂತರ ಹೈಕಮಾಂಡ್ ಹೇಳಿದಂತೆ ಏನ್ ಆಗುತ್ತೆ ಅದನ್ನ ನಾವು ಮಾಡ್ತೀವಿ, ನಾಗೇಂದ್ರ ಯಾವುದೇ ತ್ಯಾಗಕ್ಕೂ ಸಿದ್ಧ, ಪಕ್ಷ ನಿಷ್ಠರು ಅನ್ನುವ ವಿಚಾರವನ್ನ ಹೇಳಿದ್ರು. ಇದರ ಇಮಿಡಿಯೇಟ್ ಆಗಿ ನಾಗೇಂದ್ರ ರಾಜೀನಾಮೆಯನ್ನ ಇವತ್ತು ಕೊಟ್ಟಿದ್ದಾರೆ. ಇದೀಗ DK ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನ. ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನ ರವಾನೆ ಮಾಡೋದು ಬಾಕಿ ಇದೆ, ಅಂಗೀಕಾರ ಆಗೋದು ಬಾಕಿ ಇದೆ. ಕೆಲವೇ ಕ್ಷಣದಲ್ಲಿ ಬಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ತಮ್ಮ ರಾಜೀನಾಮೆಯ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಲಿದ್ದಾರೆ.
ಸಿಎಂ ಸೂಚನೆಯ ಮೇರೆಗೆನೆ ಬಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇರೋದು. ದೆಹಲಿಯಲ್ಲಾದ ಬೆಳವಣಿಗೆಗಳ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಲಿದ್ದಾರೆ. ನಾಗೇಂದ್ರ ಅವರೇ ಮಾಹಿತಿ ಕೊಡ್ತಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಅವರೇ ನೇರವಾಗಿ ನಿಮ್ಮ ಹತ್ರ ಏನ್ ಬೇಕು ರಾಜೀನಾಮೆ ಕೊಡುವಂತ ಅದೆಲ್ಲ ನಾನು ಹೇಳಕ್ ನಾನು ತಯಾರಿಲ್ಲ. ಅವರೇ ಬರ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ನನ್ನ ಹತ್ರ ನಾನೊಬ್ಬ ಪಕ್ಷದ ಸಿಪಾಯಿ, ಪಕ್ಷಕ್ಕೋಸ್ಕರ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ಆತನಿಗೆ ಬಿಟ್ಟಿದ್ದೀನಿ, ಆತನೇ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಬೆಳಗ್ಗೆ ಮಾತಾಡಿದ್ದಾರೆ, ದೆಹಲಿಯಿಂದ ಬರ್ತಾರೆ. ಸೊ ವಿಪಕ್ಷಗಳ ಹೋರಾಟಕ್ಕೆ ಅಂತೂ ಇಂತೂ ಮಣಿದಿದೆ ಸರ್ಕಾರ. ಜೊತೆಗೆ ನಾಗೇಂದ್ರ ಅವರು ಕೂಡ ಯಾವ್ದು ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡಬೇಕು ಅನ್ನೋ ಪ್ರಶ್ನೆ ಕೇಳ್ತಾ ಇದ್ರು. ಇದೀಗ ಕೂಡಲೇ ನಾಗೇಂದ್ರ ಅವರ ರಾಜೀನಾಮೆಯನ್ನ ಅಂಗೀಕರಿಸಬೇಕು, ರಾಜೀನಾಮೆ ಅಂಗೀಕರಿಸದಿದ್ದಲ್ಲಿ ಮತ್ತೆ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಇದೀಗ ಸಿಎಂ ಮೇಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈಗಾಗಲೇ ಅಂತೂ ಇಂತೂ ಕಳೆದ ಹಲವು ದಿನಗಳಿಂದ ನಡೆಸಿದಂತಹ ಹೋರಾಟ ಪ್ರತಿಭಟನೆಗೆ ಇದೀಗ ಫಲ ಸಿಕ್ಕಿದೆ. ಕಾರಣ ನಾಗೇಂದ್ರ ಅವರ ರಾಜೀನಾಮೆಯನ್ನೇ ಒತ್ತಾಯ ಮಾಡ್ತಾ ಇದ್ರು. ಕಲಾಪದಲ್ಲೂ ಕೂಡ ಯಾವುದೇ ಸುಗಮವಾಗಿ ಕಲಾಪ ನಡೆಯೋದಕ್ಕೆ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ ವಿಪಕ್ಷಗಳು. ಕಾರಣ ಅಲ್ಲಿ ರಾಜೀನಾಮೆ ಕೊಡಬೇಕು ನಾಗೇಂದ್ರ ಅವರು, ಆ ನಂತರ ನಾವು ಕಲಾಪವನ್ನ ಸುಗಮವಾಗಿ ನಡೆಸೋದಕ್ಕೆ ಅವಕಾಶ ಕೊಡ್ತೀವಿ ಅನ್ನುವಂತಹ ಒನ್ಲೈನ್ ಅಜೆಂಡವನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ರು, ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸದ್ದು ಗದ್ದಲಗಳೇ ತುಂಬಿತ್ತೆ ಹೊರತು ಯಾವುದೇ ರೀತಿಯ ಗಂಭೀರವಾದ ಚರ್ಚೆಗಳು ಆಗ್ಲೇ ಇಲ್ಲ ಈ ಸಲದ ಕಲಾಪದಲ್ಲಿ. ಇಂತಹ ಸಂದರ್ಭದಲ್ಲಿ ಇದೀಗ ಸರ್ಕಾರ ಮುಜುಗರಕ್ಕೀಡಾಗಬಾರದು ಅನ್ನುವ ಕಾರಣಕ್ಕಾಗಿ ರಾಜೀನಾಮೆಯನ್ನ ತೆಗೆದುಕೊಳ್ತಾ ಇದ್ದು, ಅಂಗೀಕರಿಸಬೇಕು ಇಮಿಡಿಯೇಟ್ ಆಗಿ ರಾಜೀನಾಮೆಯನ್ನ. ಒಂದು ವೇಳೆ ಅಂಗೀಕರಿಸದಿದ್ದಲ್ಲಿ ಮತ್ತೆ ಹೋರಾಟ ಮಾಡ್ತೀವಿ ಅಂತ ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಡವನ್ನ ಹೇರಿದ್ದಾರೆ. ಸೊ ಒಟ್ಟಾರೆಯಾಗಿ ಇದೀಗ ಕೆಲವೇ ಹೊತ್ತಿನಲ್ಲಿ ಬಿ ನಾಗೇಂದ್ರ ಅವರೇ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಈಗ ಅಂತಹ ಪರಿಸ್ಥಿತಿ ಯಾಕೆ ಬಂತು, ಯಾವ ಕಾರಣಕ್ಕಾಗಿ ತಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೇನೆ, ಹೈಕಮಾಂಡ್ ಹೇಳಿದ್ದೇನು, ಸಿಎಂ ಹೇಳಿದ್ದೇನು, ಈಗ ಈ ಒಂದು ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರೇ ಖುದ್ದಾಗಿ ಮಾಹಿತಿಯನ್ನ ಕೊಡ್ತಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ರಾಜೀನಾಮೆ ಅಂಗೀಕರಿಸಬೇಕು, ಇಲ್ಲದಿದ್ರೆ ಮತ್ತೆ ಹೋರಾಟವನ್ನ ಮಾಡ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ಆದ್ರೆ ಅದನ್ನ ಇಮಿಡಿಯೇಟ್ ಆಗಿ ಅಂಗೀಕಾರ ಮಾಡಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಇದೀಗ ಡಿಕೆ ಶಿವಕುಮಾರ್ ಅವರ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ವಿಪಕ್ಷಗಳ ಒತ್ತಾಯ ಇದ್ದಿದ್ದೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು. ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಅವ್ಯವಹಾರ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಮ್ಮೆ ರಾಜೀನಾಮೆ ಕೊಟ್ಟವರನ್ನ ಮತ್ತೆ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಇನ್ನೂ ಕೂಡ ಕ್ಲೀನ್ ಚಿಟ್ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಯಾಕೆ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ದೀರಿ, ಯಾಕೆ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದೀರಿ, ಈ ಒಂದು ಸಚಿವ ಸ್ಥಾನದಿಂದ ಅವರನ್ನ ವಜಾಗೊಳಿಸಬೇಕು, ಸಂಪುಟದಿಂದ ತೆಗೆದು ಹಾಕಬೇಕು ಅಂತ ಹೇಳಿ ವಿಪಕ್ಷಗಳು ಹೋರಾಟವನ್ನ ಮಾಡ್ತಾ ಇದ್ವು. ಅದರಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬಿಗಿಪಟ್ಟು ಹಿಡಿದಿದ್ರು. ಯಾವುದೇ ರೀತಿಯಾಗಿ ಅಧಿವೇಶನ ನಡೆದ್ರೂ ಕೂಡ ಒಂದೇ ಒಂದು ದಿನವೂ ಅಧಿವೇಶನದಲ್ಲಿ ಪ್ರಮುಖವಾದಂತಹ ಗಂಭೀರವಾದಂತಹ ವಿಚಾರಗಳು ಚರ್ಚೆ ಆಗಲೇ ಇಲ್ಲ. ಇದೀಗ ಅವರ ಹೋರಾಟಕ್ಕೆ ಸಕ್ಸಸ್ ಸಿಕ್ಕಿದೆ. ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆಯಲ್ಲಿ ಅಕ್ರಮದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಕಚೇರಿಯಲ್ಲಿ ಜ್ಞಾನೇಂದ್ರ ಕುಮಾರ್ ಅವರ